ಯಾಕೋ ಏನಾಯ್ತು? ಡ್ರಾಮಾ ಗೀಮಾ ಮಾಡಕ್ ಟ್ರೈ ಮಾಡಿದ್ರೆ ಕೈಯಲ್ಲಿ ಏನಿದೆ ಅಂತ ಗೊತ್ತು ತಾನೆ? ಲಾಂಗ್. ಇದನ್ ಹಿಡಿಯಕ್ಕೆ ಒಂದ್ ಸ್ಟೈಲ್ ಐತೆ, ಗ್ರಿಪ್ ಐತೆ. ನಿಮ್ ಬಾಸ್ಗೆ ಅದನ್ನ ಹೇಳ್ಕೊಟ್ಟಿದ್ದು ನಾನೇ. ಓ, ಮದ್ದೂರ್ಗೆ ಒಡೆನಾ? ತಿಪ್ಟೂರ್ಗೆ ತೆಂಗಿನಕಾಯಿ ಚಿಪ್ಪು ಚಿಪ್ ತೆಗಿಸ್ಬಿಡ್ತೀನಿ. ಎಲ್ರೋ ನಿಮ್ ಬಾಸ್? ಎಲ್ರೋ? ಎಲ್ಲಿದಾನ ಅವನು? ಒಳಗಡೆ ಇದ್ದಾನ? ಏನ್ ಮಾಡ್ತೀನಿ ನೋಡು. ಏನ್ರೋ ಇದು? ಇವಳನ್ನ ಒಳಗ್ಬಿಟ್ರಿ? ಅವ್ರೆಲ್ ಬಿಟ್ರೋ? ನಾನೇ ಬಂದೆ. ಕಾರ್ ಡಿಕ್ಕಿಲ್ ಬಚ್ಚಿಟ್ಕೊಂಡು ಎಷ್ಟ್ ಕಷ್ಟಪಟ್ಟು ಬಂದೆ ಗೊತ್ತಾ? ಕೂತ್ಕೊಳ್ಳಕ್ಕೂ ಜಾಗ ಇರ್ಲಿಲ್ಲ. ಸೆಂಟ್ರಲ್ ಲಾಂಗು ಮಚ್ಚಿಗಳ ಮೇಲೆ ಕೂತ್ಕೊಂಡ್ ಬಂದೆ. ಎಲ್ಲಿದ್ದೀರಾ? ನಿಮ್ ಕಣ್ ತಪ್ಸಿ ಇವಳು ಒಳಗ್ ಬಂದಿದ್ದಾಳೆ ಅಂದ್ರೆ ಹೇಗ್ರೋ ಸಾಧ್ಯ? ಲವ್ ಸಂತ, ಲವ್. ನೋಡು ನನ್ ಲವ್ ಎಷ್ಟ್ ಪವರ್ಫುಲ್ ಆಗಿದೆ ಅಂತ. ಎಂತೆಂತ ಪೊಲೀಸ್ ಆಫೀಸರ್ಗಳು, ಡೆಡ್ಲಿ ರೌಡಿಗಳು, ಪೇಪರ್ನವರು, ಟಿವಿನವರು ಎಲ್ರು ನಿನ್ ಜಾಗ ಹುಡುಕಿ ನಿನ್ ಹಿಡಿಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ನಿನ್ನ ಟಚ್ ಮಾಡೋದಿರ್ಲಿ, ನಿನ್ ನೆರಳನ್ನು ಟಚ್ ಮಾಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವರಲ್ಲಿ ದ್ವೇಷ, ಸ್ವಾರ್ಥ ಇದೆ. ಆದ್ರೆ ನಾನು ಇಲ್ಲಿವರೆಗೂ ಬಂದು ನಿನ್ ಮುಂದೆನೆ ನಿಂತು ನೀನೇ ನನ್ ಟಚ್ ಮಾಡೋ ಹಾಗೆ ಮಾಡಿದೀನಿ ಅಂದ್ರೆ ನನ್ ಲವ್ ಎಷ್ಟ್ ಪವರ್ಫುಲ್ ಅಂತ ಅರ್ಥ ಮಾಡ್ಕೋ. ಸುಮ್ಮನೆ ಲೂಸ್ ತರ ಆಡ್ಬೇಡ. ನಾನ್ ಎಂತ ಮೆಂಟ್ಲತ್ತರೆ ಇನ್ನೂ ಗೊತ್ತಿಲ್ಲ. ತಲೆ ಕೆಟ್ರೆ ಅಷ್ಟೇ. ನಾ ಇಲ್ಲಿವರೆಗೂ ಬೇಜಾನ್ ಸಲ ಹೇಳಿದ್ದೀನಿ, ಇದು ಸಂತನ ಅಡ್ಡ. ಇಲ್ಲಿ ಲವ್ ಅನ್ನೋ ಸೆಂಟಿಮೆಂಟ್ಸ್ ಗೆ ಜಾಗ ಇಲ್ಲ. ಏನೇ ಇದ್ರು ಬರೀ ಲಾಂಗು ಮಚ್ಚು ಮಾತ್ರ. ಅದ್ಯಾಕ್ ಹಾಗೆ ಇರ್ಬೇಕು? ಈ ಲಾಂಗು ಮಚ್ಚುಗಳೆಲ್ಲದರ ಮಧ್ಯೆ ಪ್ರೀತಿ ಇರ್ಬಾರ್ದಾ? ಮುಳ್ಳಿನ ಜೊತೆ ಗುಲಾಬಿ ಇರಲ್ವಾ? ಕಲ್ಲಿನ ಮೇಲೆ ನೀರ್ ಹರಿಯಲ್ವಾ? ಕಬ್ಬಿಣದ ಬಕೆಟ್ ಅಲ್ಲಿ ಹಾಲ್ ತುಂಬಲ್ವಾ? ಹಾಗೆ ನನಗೆ ನೀನೇನ್ ರೌಡಿಸಂ ಬಿಡ್ಬೇಕಾಗಿಲ್ಲ. ಮಾಡ್ಕೋ, ನೀನ್ ದುಶ್ಮನ್ಗಳನ್ನ ಚೇಸ್ ಮಾಡ್ಕೋ, ಅಟ್ಯಾಕ್ ಮಾಡ್ಕೋ, ಬೇಕಾದ್ರೆ ಮರ್ಡರು ಮಾಡ್ಕೋ. ಆದ್ರೆ ಇವೆಲ್ಲದರ ಮಧ್ಯೆ ಒಂದ್ 5 ನಿಮಿಷ ನನ್ನ ಲವ್ ಮಾಡು. ಇಲ್ ನೋಡು, ಎಸ್ ಸಂತ. ಇಲ್ ನೋಡು, ಎಸ್ ಸಂತ. ಸಂತ, ನೀನ್ ಯಾವತ್ತೂ ನನಗೇನೆ ಸ್ವಂತ. ನಿನಗಿದೆ ಕೊನೆ ವಾರ್ನಿಂಗ್. ಈ ಲವ್ ಗಿವ್ ಅನ್ನೋದ್ ಬಿಟ್ಟು ಓದ್ಕೊಂಡು ನಿನ್ ಪಾಡಿಗೆ ನಿಂತಿದ್ರೆ ಸರಿ. ಇನ್ನೊಂದ್ಸಲ ನನ್ನ ತಂಟೆಗೇನಾದ್ರೂ ಬಂದ್ರೆ ನಾನು ಇನ್ನೊಂದ್ ಮುಖ ನೋಡ್ಬೇಕಾಗತ್ತೆ. ಇವಳನ್ನ ಹೇಳ್ಕೊಂಡೋಗಿ ಹೊರಗೆ ಬಿಸಾಕ್ರ. ಟಚ್ ಮಾಡ್ಬೇಡ, ಸುಟ್ಟೋಯ್ತ್ಯಾ. ನಾನ್ ಯಾರ್ ಗೊತ್ತಾ? ನಿಮ್ ಬಾಸ್ ಲವ್ವರ್. ಫ್ಯೂಚರ್ ಅಲ್ಲಿ ನಿಮ್ ಅತ್ತಿಗೆ. ನೋಡ್ತಾ ಇರ್ರೋ, ಇದೇ ನಿಮ್ ಬಾಸು ನನ್ನನ್ನು ನಟಕ್ಕೆ ಎತ್ತಾಕೊಂಡ್ ಬಂದು ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ನಾನ್ ಸಂತನ್ ಲವ್ವರೇ ಅಲ್ಲ. ಅಯ್ಯೋ ಬಿಡು ಸಂತ, ಅದೊಂದು ಹುಚ್ಚು ಹುಡುಗಿ. ನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಸೂರಿ ಹೇಗಿದನಂತೆ? ನೀನ್ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಅವನಾಗ್ಲೇ ಪಾಸ್ಪೋರ್ಟ್ ರೆಡಿ ಮಾಡ್ಕೊಂಡು ಬೌಂಡ್ರಿ ಲೈನ್ ಕೂತವನೆ. ನಿಮ್ಮ ಮೆಟ್ ಔಟ್ ಅಣ್ಣ. ಇಷ್ಟಾದ್ರೂ ಆ ಮೆಡ್ಡನಾಗ ಯಾಕೆ ಹೊರಗೆ ಬರ್ಲಿಲ್ಲ? ಸೂರಿ ಬಹಳ ಘೋರವಾಗಿ ಹೊಡೆದಿದ್ದಾನೆ. ತುಂಬಾ ಕಡೆ ಏಟ್ ಬಿದ್ದಿದೆ. 5 ಕಡೆ ಫ್ರಾಕ್ಚರ್ ಆಗಿದೆ. ಬಹುಶಃ ಹೊಡೆದವನು ಎಕ್ಸ್ಪರ್ಟ್ ಇರಬೇಕು. 2 ಏಟ್ ನೇರವಾಗಿ ಹಾಕಿದ್ರು ಪ್ರಾಣ ಹೋಗಿರೋದು.
ನಾನು ಹೇಳ್ದೇನೆ ಯಾಕೋ ಅವನ ರೈಡ್ ಮಾಡಕ್ ಬಿಟ್ಟೆ? ಇಲ್ಲ ಅಣ್ಣ, ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅಣ್ಣ. ಇದು ದುಡ್ಡು ವಿಷಯ, ಅಣ್ಣನವ್ರಿಗೆ ಹೋಗೋದ್ ಬೇಕಾಗಿಲ್ಲ. ಸಂತೆನ ಎದ್ಬಿಟ್ಟ ಮೇಲೆ ನಾನೇ ಅಣ್ಣನ ಹತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ರೈಡ್ ಮಾಡ್ಬಿಟ್ಟ ಅಣ್ಣ. ಅಣ್ಣ, ಡಾಕ್ಟ್ರು ಬಂದಾಗಿಂದ ಹೇಳ್ತೇನೆ ಅವ್ರೆ, ಈ ಸೀರಿಯಸ್ ಕೇಸು ಇಲ್ಲಿ ಟ್ರೀಟ್ ಮಾಡಕ್ ಆಗಲ್ಲ, ಹಾಸ್ಪಿಟಲ್ ಐಸಿಯಲ್ಲಿ ನಿನ್ಗೇನಾದ್ರೂ ಬುದ್ಧಿ ಇದೆಯೋ? ಅವ್ನು ನೋ ಎಂಟ್ರಿ ಇದ್ದಾನೆ, ಅವ್ನು ಹೊರಗಡೆ ಹೋಗಕ್ಕಾಗಲ್ಲ. ಈ ಗಲಾಟೆಲ್ ಹೊರಗಡೆ ಬೇರೆ ಸಾಂಗ್ಲಿಯನ್ನ ನಮ್ಮನ್ನ ಭೇಟಿ ಆಡಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಮೊದ್ಲು ಆ ಸಂತು ಎತ್ತಬೇಕು. ಅವನ್ನ ಸ್ಟ್ರೈಟ್ ಆಗಿ ಫೈಟ್ ಮಾಡಿ ನಾವ್ ಅನ್ಕೊಂಡಾಗ ಸಾಯಿಸಕ್ಕಾಗಲ್ಲ. ಹೊರಗಡೆಯಿಂದ ಬಾಂಬ್ ಎಕ್ಸ್ಪರ್ಟ್ಸ್ ನ ಕರ್ಸಿ ಅವನ ಅಡ್ಡನ ಹುಡುಕಿ ಅವನು ಸೇರಿಸಿ ಬ್ಲಾಸ್ಟ್ ಮಾಡ್ಬೇಕು. ಗೊತ್ತಿಲ್ಲ, ಇದಂಗ ಬಂತು ಒಳಗೆ. ಹೋಗ್ಲಿ ಬಿಡ, ಇದ್ರಲ್ಲಿ ಏನೈತೆ ನೋಡೇ ಬಿಡೋಣ. ಏಯ್ ಬೇಡ, ಯಾಕೆ? ಅದ್ರಲ್ಲಿ ಬಾಂಬ್ ಇದ್ರೆ ನಾಗ ಬೆಂಗಳೂರು ಬಂದವನೆ ಸ್ಟ್ರೈಟ್ ಆಗಿ ಫೈಟ್ ಮಾಡಕ್ ಬಿಟ್ಟಿಲ್ದಲೆ ಬಾಂಬ್ ಗಿಂಬ್ ಬಿಟ್ಟು ಕಳ್ಸಿದ್ರೆ ಏನ್ರ ಅದು? ಅಣ್ಣ, ನಾಗ ಪಾರ್ಸಲ್ ಕಳ್ಸವನೆ. ಬೇಡ ಅಣ್ಣ, ಅದ್ರಲ್ಲಿ ಬಾಂಬ್ ಇರ್ಬೋದು. ಹೆಲೋ ಸಂತ, ನಾನು ನಿನ್ ಲವರ್ ರಮ್ಯಾ ಮಾತಾಡ್ತಾ ಇದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಲವರ್ಸ್ ಡೇ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನೀನೇ ನನ್ಗೊಂದು ಗಿಫ್ಟ್ ಬಾಕ್ಸ್ ಕಳ್ಸಿ ಐ ಲವ್ ಯು ಅನ್ಬೇಕಿತ್ತು. ಆದ್ರೇನ್ ಮಾಡೋದು? ನಿಂದು ವಾಯ್ಲೆಂಟ್ ಸ್ಟೋರಿ, ನಂದು ಲವ್ ಸ್ಟೋರಿ. ಎರಡು ಸೇರಿ ವಾಯ್ಲೆಂಟ್ ಲವ್ ಸ್ಟೋರಿ ಆಗೋವರೆಗೂ ಕಾಯ್ಲೇಬೇಕಲ್ವಾ? ಯಾಕ್ ಸಂತ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ನಾ ಕಳ್ಸಿರೋ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡಲ್ವಾ? ಏಯ್ ಎಣ್ಣೆ ಮಂಜ, ಏನ್ ನೋಡ್ತಾ ಇದ್ಯಾ? ಗಿಫ್ಟ್ ಬಾಕ್ಸ್ ಓಪನ್ ಮಾಡೋ. ಇದೇನಣ್ಣ? ಬ್ರಷ್, ಕ್ರೀಮು, ರೇಜರು ಏನೇನಾಯ್ತಾ? ಅದ್ ಕಳ್ಸಿರೋದು ಶೇವಿಂಗ್ ಮಾಡ್ಕೊಳಕ್ಕೆ. ಏಯ್ ಕೋಳಿ, ಒಳಗಿರೋ ಬಾಕ್ಸ್ ಓಪನ್ ಮಾಡೋ. ಅಣ್ಣ, ಆಫೀಸರ್ಗಳು ಹಾಕೋ ಪ್ಯಾಂಟ್ ಶರ್ಟ್ ಐತೆ. ಹೇಗಿದೆ? ನಿಂತ್ಕೋ ಸಂತ, ದಯವಿಟ್ಟು ನನ್ ಮಾತ್ ಕೇಳು. ನಿಂಗ್ ಕೋಪ ಮಾಡ್ಕೊಳಕ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ರೌಡಿಗಳು ಅಂದ ತಕ್ಷಣ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು, ಬಾಯ್ ತುಂಬಾ ಗುಡ್ಕ ಹಾಕೊಂಡು, ಅರ್ಧಂಬರ್ಧ ದಾಡಿ ಬಿಟ್ಕೊಂಡು, ಯಾವಾಗ್ಲೂ ಖರಾಬಾಗಿ ಡ್ರೆಸ್ ಮಾಡ್ಕೊಂಡು ಟೆನ್ಷನ್ ಅಲ್ಲೇ ಇರ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ನೀಟಾಗಿ ಶೇವ್ ಮಾಡ್ಕೊಂಡು, ನಾ ಕಳ್ಸಿರೋ ಡ್ರೆಸ್ ಹಾಕೊಂಡು, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಡೀಸೆಂಟ್ ಆಗಿ ರೌಡಿಸಂ ಮಾಡ್ಕೊ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಕ್ ಮುಂಚೆ ನೀ ನನಗೆ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಬೆಂಗಳೂರಿನ ರೋಡ್ ಅಲ್ಲಿ ನಿನ್ ಲವ್ ಮಾಡ್ತಿರೋ ವಿಷಯನ ಫೋಟೋ ಸಮೇತ ವೀನಲ್ಲಿ ಹಾಕಿ ಪಬ್ಲಿಸಿಟಿ ಮಾಡ್ಬಿಡ್ತೀನಿ. ಇದೇನಣ್ಣ ಹಿಂಗೆ ಎದುರಿಸ್ತಾವಳೆ? ಏಯ್, ಹೆದರ್ದ್ರೆ ಹೆದರ್ಸ್ತಾಳೆ. ಇದನ್ನೆಲ್ಲ ತಗೊಂಡು ಹೋಗಿ ಅವಳು ಮುಖದ ಮೇಲೆ ಬಿಸಾಕಿ ನಿಜವಾಗ್ಲೂ ಎದುರಿಸೋದು ಅಂದ್ರೆ ಏನು ಅಂತ ಅವಳು ತೋರ್ಸ್ಕೊಟ್ ಬನ್ನಿ. ಏನೇ ಏನ್ ಅನ್ಕೊಂಡಿದ್ಯ? ನಮ್ಮ ಅಣ್ಣನ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ನಿನ್ನಂತ ಚೈಲ್ಡ್ ಫಿಗರ್ಗಳು ಕೊಡೋ ಲುಕ್ಗೆ ಡಂಗ್ ಆಗೋ ಚಿಲ್ಡ್ರೆ ರೌಡಿ ಅನ್ಕೊಂಡಿದ್ಯಾ? ಏನೋ ಹೋಗ್ಲಿ, ಹೈ ಲೆವೆಲ್ ಹುಡುಗಿ ಲೋ ಲೆವೆಲ್ ಅಲ್ಲಿ ಉಗಿಬಾರ್ದು ಅಂತ ಅಣ್ಣ ಬುದ್ಧಿ ಮಾತು ಹೇಳಿ ಕಳ್ಸಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಣ್ಣನೇ ಬ್ಲಾಕ್ ಮೇಲ್ ಮಾಡ್ತೀಯಾ? ಇನ್ಮೇಲೆ ನಮ್ಮ ಅಣ್ಣನ್ ಲವ್ ಮಾಡ್ದಂಗಿರ್ಲಿ, ಅದ್ರ ಬಗ್ಗೆ ಮಾತು ಆಡಲ್ಲ ಅಂತ ಇಲ್ಲ ಈಗ್ಲೇ ಹೇಳ್ಬಿಡು. ಇಲ್ಲ ಅಂದ್ರೆ ನೀನೇನು ತಂದಿಲ್ವಾ? ಹೇಳು. ಒಂದ್ ಕ್ಯಾನ್ ಪೆಟ್ರೋಲ್ ತಂದು ನನ್ ಮೇಲ್ ಸುರಿದು ಗಿರ್ರ ಅಂತ ಬೆಂಕಿ ಕಡ್ಡಿ ಗೀಚಿದ್ರೆ ದೃಷ್ಟಿ ತೆಗ್ದಿರೋ ಪೊರ್ಕೆ ಕಡ್ಡಿ ತರ ಪಟಪಟ ಅಂತ ಉರ್ದು ಬೂದಿ ಆಗ್ಬಿಡ್ಬೇಕು. ಹಾಗ್ ಮಾಡ್ತ್ಯಾ ಅಲ್ಲ? ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ್ರೋ. ಯಾವಾಗ್ಲೂ ಡೀಲು ಸ್ಕೆಚ್ಚು ಅಂತ ಯೋಚನೆ ಮಾಡಿ ಮಾಡಿ ನಿಮ್ ತಲೆಲಿ ಲವ್ ನರಾನೇ ಕಟ್ಟ ಹೋಗಿದೆ. ಫಸ್ಟ್ ಲವ್ ಅಂದ್ರೆ ಏನು, ಅದು ಎಷ್ಟು ಪವರ್ಫುಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಲವ್ ಅನ್ನೋದು ಬರೋವರೆಗೂ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಬಂದ್ಮೇಲೆ ನಮ್ಮನ್ನೇ ಕಂಟ್ರೋಲ್ ಮಾಡುತ್ತೆ. 12 ವರ್ಷಕ್ ಮುಂಚೆ ಚಾಮರಾಜಪೇಟೆಯಲ್ಲಿ ಒಬ್ಬ ರೌಡಿ ಒಂದ್ ಹುಡುಗಿನ ಖರಾಬಾಗ್ ಲವ್ ಮಾಡ್ತಾ ಇದ್ದ. ಆದ್ರೆ ಆ ಹುಡುಗಿ ಲವ್ ಎಷ್ಟು ಪವರ್ಫುಲ್ ಅಂದ್ರೆ ಅವನ ಲವ್ಗೋಸ್ಕರ ರೌಡಿಸಂ ಬಿಟ್ಬಿಟ್ಟು ಕ್ಯಾಂಟೀನ್ ಓಪನ್ ಮಾಡ್ಬಿಟ್ಟ. ಲೋ ಮಗ, ಇದು ಓಮ್ ಪಿಕ್ಚರ್ ಸ್ಟೋರಿ ಕಡು, ಅದನ್ನೇ ಹೇಳ್ತಾವಳೆ. ಹಿಟ್ ಸಿನಿಮಾನೇ ರಿಮೇಕ್ ಮಾಡೋದ್ ಬಿಟ್ಬಿಟ್ಟು ಈ ಕತೆಗ್ ಬಾ.
ಇದು ಸಂತನ್ ಸ್ಟೋರಿ. ಇಲ್ಲಿ ಲವ್ಗೂ ಡವ್ಗೂ ಜಾಗ ಇಲ್ಲ ಕಣಮ್ಮಿ. ನೀನು ನಮ್ಮ ಅಣ್ಣನ್ ಲವ್ ಮಾಡ್ಬಾರ್ದಷ್ಟೇ. ಯಾಕ್ ಮಾಡ್ಬಾರ್ದು? ನೀವ್ ಜೀವನದಲ್ಲಿ ಯಾರನ್ನೂ ಲವ್ವೇ ಮಾಡಿಲ್ವಾ? ಚಾನ್ಸೇ ಇಲ್ಲ. ಲವ್ ಮಾಡಕ್ ನಾವೇನ್ ಮೆಂಟ್ಲುಗ್ಲಾ? ಏ ಲವ್ ಅಂದ್ರೆ ಹುಡುಗಿನೇ ಲವ್ ಮಾಡೋದಲ್ಲ. ನೀನು ನಿನ್ ತಾಯಿನ ಲವ್ ಮಾಡ್ತಿಲ್ವಾ? ಹೌದು. ನೀನು? ನನ್ ತಂಗಿ ಅಂದ್ರೆ ನಂಗ್ ಸಖತ್ ಇಷ್ಟ. ತವರಿಗೆ ಬಾ ತಂಗಿ ಪಿಕ್ಚರ್ ತರ. ಗುಡ್. ಈಗ ನೀವು ಅವರನ್ನೆಲ್ಲ ಲವ್ ಮಾಡೋದು ಬಿಟ್ಬಿಡಿ. ಅಂದ್ರೆ ಬಿಟ್ಬಿಡ್ತೀರಾ? ಅದಂಗಾಯ್ತದೆ? ಕರೆಕ್ಟ್. ಆಗಲ್ಲ. ಯಾಕೆಂದ್ರೆ ಅವರೆಲ್ಲ ಇಲ್ದೆ ನಿಮ್ ಜೀವನಕ್ಕೆ ಅರ್ಥನೇ ಇಲ್ಲ. ಆದ್ರೆ ನನ್ಗೆ ಇಲ್ಲಿ ಅಪ್ಪ ಅಮ್ಮ ನನ್ನೋರು ಅಂತ ಯಾರೂ ಇಲ್ಲ. ಸಂತನ್ನ ಬಿಟ್ಟು ಬದುಕೋದಕ್ಕೆ ನನ್ ಕೈಲೂ ಆಗಲ್ಲ. ನೋಡಿ, ನಾನ್ ಸಂತನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ ಅಂತ. ಇದ್ಯಾವ್ದು ಗೊತ್ತಾ? ಗೋರಿಪಾಳ್ಯ ಚೇಸಲ್ಲಿ ಅವ್ನು ಹಾಕೊಂಡಿದ್ದ. ಇದ್ ನಾನೇ ಮಾಡಿದ ಪೇಂಟಿಂಗ್. ಸಂತ ಹೀಗಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಮುಚ್ಚಿರೋ ಬಾಯಿ. ಹೋಗ ಆ ಹುಡುಗಿನ ಎದುರಿಸಿ ಇನ್ಮೇಲೆ ನನ್ನ ವಿಷಯಕ್ಕೆ ಬರ್ದೇ ಹತ್ರ ಮಾಡ್ಬಿಟ್ಟು ಬನ್ನಿ ಅಂದ್ರೆ ಆ ಹುಡುಗಿ ಮಾತು ಕೇಳ್ಕೊಂಡು ಸೆಂಟ್ ಹೊಡ್ಸ್ಕೊಂಡ್ಬಂದು ನನ್ನನ್ನೇ ಲವ್ ಮಾಡಿ ಹತ್ರ. ಆ ಹುಡುಗಿ ಹೇಳಿದ್ದನ್ ಕೇಳ್ದಾಗಿಂದ ನನ್ಗೂ ಯಾಕೋ ಯಾವ್ದಾದ್ರೂ ಒಂದ್ ಹುಡುಗಿನ ಲವ್ ಮಾಡ್ಬೇಕು ಅನ್ಸ್ತಾ ಇದೆ. ನೀನ್ ಯೂಸ್ ಮಾಡಿ ಲಾಂಗು ಚೈನು ಶರ್ಟು ಅಷ್ಟೇ ಹಾಕೋಣ. ನೀನ್ ಕಿತ್ತೋಗಿರೋ ಚಪ್ಪಲಿ ಕೂಡ ರೂಮಲ್ಲಿ ಮಡಿಕೊಂಡು ಖರಾಬಾಗಿ ಲವ್ ಮಾಡ್ತಾವಳಣ್ಣ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಾ ಸರಿಯಾಗಿದ್ರು ಮನುಷ್ಯ ಬದುಕೋದು ಬರೀ 55 ವರ್ಷ. ಈಗಾಗ್ಲೇ ನಿಮ್ಗೆ 25 ವರ್ಷ ಆಗೋಯ್ತು. ಲಾಂಗ್ ಹಿಡಿದಿರೋ ನಿಮಗೆ ಲೈಫ್ ಲಾಂಗ್ ಗ್ಯಾರಂಟಿ ಯಾರು ಕೊಡೋದಿಲ್ಲ. ಯಾವಾಗ ಬೇಕಾದ್ರೂ ಸಾಯ್ಬೋದು. ಹಾಗಂತ ಅವಳು ನಿಮ್ಗೆ ಹೇಳಿದ್ಲು ಅಲ್ಲ, ಸಾವುಗೆ ಹೆದರೋನು ಫೀಲ್ಡ್ಗೆ ಬರಬಾರ್ದು. ಲೈಫ್ ಗ್ಯಾರಂಟಿ ಬೇಕು ಅನ್ನೋನು ಲಾಂಗ್ ನ ಮುಟ್ಬಾರ್ದು. ಲವ್ ಮಾಡ್ಲೇಬೇಕು ಅನ್ನೋನು ರೌಡಿ ಆಗ್ಬಾರ್ದು. ಇದು ಸಂತನ ಅಡ್ಡ. ಒಟ್ಟಿಗಿರೋದಾದ್ರೆ ಇರ್ಬೋದು, ಇಲ್ಲ ಅಂದ್ರೆ ಯಾಕಣ್ಣ ಹಂಗಂತ್ಯ? ನಾವ್ ಹಂಗ ಅನ್ಕೊಂಡ್ ಹೇಳಿಲ್ಲ ಅಣ್ಣ. ಈಗ್ಲೂ ಹೇಳಣ್ಣ ಆ ಹುಡುಗಿನ. ಬೇಕಾಗಿಲ್ಲ. ಇನ್ನು ಆ ಹುಡುಗಿ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆ ಹುಡುಗಿಗೆ ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಬನ್ನಿ. ಯಾರೇ ನೀವು? ಹಲೋ ಹಲೋ. ನೀವ್ ಈ ಕಡೆ ಸರ್ಚ್ ಮಾಡಿ, ನೀವ್ ಆ ಕಡೆ ಎಲ್ಲ ನೋಡಿ. ವಾಟ್ಸ್ ದಿಸ್? ಯಾರೇ ನೀವು? ಏನ್ ಮಾಡ್ತಾ ಇದ್ದೀರಾ? ಯಾರನ್ನ ಹುಡುಕ್ತಾ ಇದ್ದೀರಾ? ಸಂತನ ಹುಡುಕ್ತಾ ಇದೀವಿ. ನಾವು ಅವನ್ನ ಅರೆಸ್ಟ್ ಮಾಡ್ಬೇಕು ಅಂತಾನೆ ಅಪಾಯಿಂಟ್ ಆಗಿರೋ ಸ್ಪೆಷಲ್ ಪೊಲೀಸ್ ಆಫೀಸರ್. ಸರ್, ಎನಿ ಇನ್ಫಾರ್ಮೇಶನ್? ಎಸ್ ಸರ್, ಹುಡುಗಿ ಸಿಕ್ಕಿದ್ದಾಳೆ ಸರ್. ಐ ಸಿ. ಬ್ರಿಂಗ್ ಅಪ್ ಬಿಫೋರ್ ಮೀ. ಓಕೆ ಸರ್. You can go now. So, you are Miss Ramya, Allah? Please, sit there. Miss Ramya, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಬುದ್ಧಿವಂತೆ. ತಪ್ಪು ಮಾಡಬಾರ್ದು. ಏನ್ ಮಾಡಬಾರ್ದು? ತಪ್ಪು ಮಾಡಬಾರ್ದು. As a responsible citizen of India, ರಮ್ಯಾ, ನೀನು ಸಂತನ್ ಅಂತ ಒಬ್ಬ ಕೆಟ್ಟ ವ್ಯಕ್ತಿನ ಹಿಡಿಯೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಬೇಕು. ರಮ್ಯಾ, ನೋಡು, ನಿನಗೆ ಆ ರೌಡಿ ಸಂತನ ಬಗ್ಗೆ ಹೇಳೋದಿಕ್ಕೆ ಭಯ ಇದ್ದರೆ ಯೋಚನೆ ಮಾಡಬೇಡ. ನಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ನೀನೇ ಅಂತ ಯಾರಿಗೂ ಗೊತ್ತಾಗದ ಹಾಗೆ ನಾನು ನೋಡ್ಕೋತೇನೆ. ಅದಕ್ಕೆ ನಿನ್ನ ನನ್ನ ಆಫೀಸಿಗೆ ಕರೆಸದೆ ಇಲ್ಲಿಗೆ ಕರೆಸಿರೋದು. ಹೇಳು, ಈ ವಯಸ್ಸಿನಲ್ಲಿ ಲವ್ ಆಗೋದು ಅದು ಕಾಮನ್ ವಿಷಯ. ಆದರೆ ನಿಮ್ಮಂತ ಹುಡುಗಿಯರಿಗೆ ಜೀವನ ಕಲ್ಪನೆ ಇರಲ್ಲ. ನೀನು ಲವ್ ಮಾಡ್ತಿರೋದು ಒಬ್ಬ ದೊಡ್ಡ ರೌಡಿನ. ಬರೀ ರಾಬರಿ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದ ಸಂತ ಈಗ ನಮ್ಮ ಸಮಾಜಕ್ಕೆ ಒಬ್ಬ ದೊಡ್ಡ ಶತ್ರು ಆಗಿ ಬೆಳೆದು ಬಿಟ್ಟಿದ್ದಾನೆ. ಅಂಥವನ್ನ ನೀನು ಲವ್ ಮಾಡ್ತಿರೋದೇ ತಪ್ಪು. ಈಗ ಲವ್ಗೋಸ್ಕರ ಕಾನೂನಿಂದ ಅವನ್ನ ರಕ್ಷಿಸ್ತಿರೋದು ಇನ್ನೂ ದೊಡ್ಡ ತಪ್ಪು. ಇದು ಸಂತನ ಫೈಲ್. ಈ ಫೈಲ್ ನಲ್ಲಿ ಅವನು ಎಷ್ಟು ದೊಡ್ಡ ಕ್ರಿಮಿನಲ್ ಅನ್ನೋ ಡೀಟೇಲ್ಸ್ ಇದೆ.
ಯು ಗೋ ಥ್ರೂ ದಿಸ್, ಆಗ ಅವನು ಎಷ್ಟು ದೊಡ್ಡ ಕೊಲೆಗಾರ ಅಂತ ಗೊತ್ತಾಗುತ್ತೆ. ಇಂಥ ಕ್ರಿಮಿನಲ್ನ ಅರೆಸ್ಟ್ ಮಾಡೋದಲ್ಲ, ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು. ಅವ್ನ್ ಸಾಯ್ಬಾರ್ದು. ನೀವ್ ಈ ರೀತಿ ಅವ್ನ್ ಒಂದ್ ಫೈಲ್ ಅಲ್ಲ 10 ಫೈಲ್ಗಳು ತೋರಿಸಿದ್ರು ನಂಗೆ ಅವ್ನ್ ಸಾಯ್ಬೇಕು ಅಂತ ಅನ್ಸಲ್ಲ ಸರ್. ಯಾಕೆಂದ್ರೆ ನಿಮಗ್ ಗೊತ್ತಿರೋದು ಈ ಫೈಲ್ಗಳು ಮಾತ್ರ. ನಂಗೊಂದ್ ಲೈಫೇ ಗೊತ್ತು. ಅವ್ನ್ ಯಾರಂತ ಗೊತ್ತು.